ಯಾಕೆ ಹೋದ್ರೆ ಹೋಗಿ ಇದನ್ನು ಟೈಪ್ ಮಾಡಿ ಎಲ್ಲ ರೀಫಂಡ್ ನಿಂತಿದ್ದಾರೆ ಒಂದು ಹಾಕೋಣ. ಯಾರೋ ಬೈಟ್ ತಗೊಂಡ್ರೆ ಹಾಂ ಬೈಟ್ ತಗೊಳ್ಳೋಣ. ये हमने बेंगलुरु से आया था, यशवंतपुर से आया था। इधर आने के बाद पता चला गाड़ी नहीं जा रहा है ड्यू टू लैंडस्लाइड। दूसरा कोई रास्ता नहीं, हमने काफ़ी परेशान है। अभी इधर से गाड़ी भी नहीं मिल रहा है। जो भी टैक्सी वाला से पूछे उन्होंने दुगुना तिगुना रेट बता रहा है। अभी तक हमको जाना केरला, केरला कन्नौर में जाना है। अभी काफ़ी दिक्कतें हैं। कई गाड़ियों वालों से बात किया था, अभी क्या करें देखेंगे। व्यवस्था कर दिया क्या? व्यवस्था रेलवे ने अभी तो कुछ नहीं किया, उनकी तरफ से कुछ नहीं किया। हमने हमारी तरफ से कोशिश कर रहे, जो प्राइवेट टैक्सी वगैरह से या बाकी टेम्पो ट्रैवलर से बात कर रहे हैं। इस सिचुएशन की व्यवस्था करना चाहिए, रेलवे को करना चाहिए। और हमारे से नहीं हो सकता ना, इसलिए काफ़ी परेशानी है। परेशान हो गया, बहुत परेशान है, क्योंकि इतना देर से हमने इधर खड़ा है, अभी कोई प्रश्न नहीं हुआ। नहीं तो आगे का कार्रवाई, लगेजेस है, दूर तक जाना। हमारे साथ भी कई फैमिली है जो आगे बगल में बैठा था। काफ़ी फैमिली गया। हाँ, काफ़ी कई आदमी तो ऐसे ही निकल गया। हमने तो अभी कोशिश कर रहा है, चलो दूसरा कोई रास्ता नहीं, क्या करें अभी क्या है। हाँ, बहुत परेशानी हो गई, दिक्कतें हैं। मेरा नाम ज्योतिष कुमार। ನಾವು ಬಿಜಾಪುರದಾಗಿಂದ ಬಂದೀವ್ರಿ. ಪತ್ತೂರಿಗೆ ಹೊಂಟಿವ್ರಿ. ಗಾಡಿ ಕೊಳಮಾಗೈತ್ರಿ. ಅದಕ್ಕೆ ನಾವು ಗಾಡಿ ಈಗ 1 ಗಂಟೆ ಐತ್ರಿ, 1 ತಾಸು ಐತ್ರಿ. ಹಾ ರೀ. ಈಗ ಬೇರೆ ವ್ಯವಸ್ಥೆ ಹೇಗೆ ಮಾಡ್ಕೊಂತೀರಿ ಹೋಗ್ಲಿಕ್ಕೆ? ಈಗ ಸ್ವಲ್ಪ ಬ್ಯಾರೆ ಬಸ್ಸಿಗೆ ಹೋಗುದ್ರಿ. ಈಗ ಇದಾವ ಬಸ್? ಹಾ, ಪತ್ರು ಎಲ್ಲಿ ಐತಿ ಅಂದ್ರೆ ಹೋಗುದೈತ್ರಿ. ಈಗ ಟ್ಯಾಕ್ಸಿ ಎಲ್ಲ ನಾವು ಫಸ್ಟ್ ಬಂದೀವ್ರಿ, ನಮಗ್ ಗೊತ್ತಿಲ್ಲ. ನಾವು ಕೇಳಿ ಹೋಗ್ಬೇಕ್ರಿ. ಈಗ ದೂರದಿಂದ ಬಂದಿರೋರಿಗೆ ಏನು ಗೊತ್ತಿರಲ್ಲ. ಹಾ ರೀ, ಬಿಜಾಪುರದಾಗಿಂದ ಬಂದೀವ್ರಿ. ರೈಲ್ವೆ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಹಾ, ವ್ಯವಸ್ಥೆ ಮಾಡಿದ್ರಾ? ಏನೋ ಇಲ್ರಿ. ಹಾ, ರೋಡ್ ಇಲ್ರಿ. ಆಕ್ಚುಲಿ ಅಲ್ಲಿ ರಸ್ತೆದಲ್ಲಿ ಇದರಲ್ಲಿ ಹಿಂದಿನ ಸ್ಟೇಷನ್ನಲ್ಲಿ ಭಾಳ ನಿಂತ್ಕೊಂಡಿತ್ತು. ನಮಗೇನು ಅಂತ ಗೊತ್ತಾಗಲಿಲ್ಲ ಅಲ್ಲಿ. ಮೋಸ್ಟ್ಲಿ ಏನಾರು ಮುಂದೆ ಪ್ರಾಬ್ಲಮ್ ಆಗಿದೆ ಏನೋ ಅಂತ ಏನೋ ಅನೌನ್ಸ್ಮೆಂಟ್ ಮಾಡಲಿಲ್ಲ ಅಲ್ಲಿ. ಬಟ್ ಇಲ್ಲಿಗೆ ಬಂದವಾಗ ಈಗ ಅರ್ಧ ಗಂಟೆ ಆಯಿತು. ಆ್ಯಕ್ಚುಲಿ ಅದು ಬೆಳಿಗ್ಗೆ 3-3:30 ಮೋಸ್ಟ್ಲಿ ಅಷ್ಟೊತ್ತಿಗೆ ಬರಬೇಕಿತ್ತು ಅದು ಹಾಸನಕ್ಕೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಈಗ ನೋಡಬೇಕು ಮತ್ತೆ ಮುಂದೆ ಬಸ್ ಹೋಗಬೇಕು ಏನೋ ಗೊತ್ತಾಗಿಲ್ಲ. ಆಮೇಲೆ ಇಲ್ಲಿ ಬಂದ ಮೇಲೇ ಹೇಳಿದರು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿ. ಅದಕ್ಕೆ ನಾವು ಧಾರವಾಡದಿಂದ ಬಂದಿರೋದು. ಆನ್ಲೈನಲ್ಲೇ ರೀಫಂಡ್ ಮಾಡ್ತಾ ಇದ್ದಾರೆ. ಹಾಂ, ರೀಫಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ತೊಗೊಂಡವ್ರಿಗೆ ಮಾತ್ರ ಕೌಂಟರ್ನಲ್ಲಿ ಮಾಡ್ತಾರೆ. ನಿಮ್ಮ ರೈಲ್ ಬಿಟ್ಟು ಬೇರೆ ರೈಲ್ಗಳು ಕೂಡ ರದ್ದಾಗಿದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಬಂದೀವಿ ಸರ, ಬಿಜಾಪುರ ಬಂದೀವ್ರಿ. ಈಗ ಗುಡ್ಡ ಪ್ರೊಸೀಜರಿಂದ ಇಲ್ಲಿ ಟ್ರೈನ್ ನಿಂತು ಬಿಟ್ಟದ್ರಿ. ಇನ್ನೊಬ್ಬ ಬಸ್ಸಿಗೆ ಹೋಗ್ಬೇಕ್ರಿ. ಎಲ್ಲ ಡಬಲ್ ಖರ್ಚು ಹಾಕಿ ಹೋಗ್ಬೇಕ್ರಿ. ಈಗ ಗೊತ್ತಿರಲಿಲ್ಲ, ಸುಮಾರು ಹೊತ್ತು ಇಲ್ಲೇ ನಿಂತ್ಕೊಂಡ್ರಿ. ಇಲ್ಲೇ ನಿಂತೀವ್ರಿ ಸರ್. ವ್ಯವಸ್ಥೆ ಮಾಡಿದ ರೈಲ್ವೆ ಅವರು ಏನ್ ವ್ಯವಸ್ಥೆ ಮಾಡ್ತಾರೆ ಸರ್ ರೈಲ್ವೆ ಅವರು? ಅಲ್ಲಿ ಒಂದೊಂದು ತಾಸು ನಿಂದಿರ್ಸಿ 2-3 ಜಾಗನಾಗ ಬಂದಾರ್ರಿ. ಈಗ ಸಡನ್ ಆಗಿ ಹಿಂಗೆ ಹೇಳ್ಬಿಟ್ರೆ ಹಿಂಗೆ ಹೇಳ್ಬಿಟ್ರಿ ಏನ್ ಮಾಡ್ಬೇಕು ಸರ್? ಈಗ ದೂರದಿಂದ ಬಂದವರಿಗೆ ಎಲ್ಲ ಹೋಗ್ಬೇಕು ಅಂತ ಗೊತ್ತೇ ಆಗಲ್ಲ ಸರ್. ಇನ್ನು ನಾವು ಹುಡ್ಕಾಡ್ಕೊಂಡು ಹೋಗ್ಬೇಕ್ರಿ. ಇನ್ನು ಬಸ್ಗಳು ಇಲ್ಲ. ಹಾಂ, ಬಸ್ಗಳು ಇಲ್ಲ. ಈಗ ಮತ್ತೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹೋಗ್ಬೇಕ್ರಿ. ಹೊಸ ಬಸ್ ಸ್ಟ್ಯಾಂಡ್ ಮತ್ತೆ ಪುತ್ತೂರು ಹೋಗ್ಬೇಕತ್ರಿ. ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ ಅಂದ್ರೆ ನಮ್ಗೆ ಗೊತ್ತೇನು ಇಲ್ರಿ. ಮತ್ತೆ ಮುಂದೆ ಹೋಗಾಕ ಲಗೇಜ್ ಎಲ್ಲ ಇರುತ್ತೆ. ಲಗೇಜ್ ನೋಡ್ರಲ್ಲ ಎಷ್ಟದಾವ ಲಗೇಜ್. ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆನ ಸರ್ ಇದು. ಎಲ್ಲಿಂದ ಬಂದಿದೆ ಸರ್? ನಾವು ಬಿಜಾಪುರದಿಂದ ಬಂದಿವಿ.
ತಿಂಡಿ ಅದೇನಾರ ವ್ಯವಸ್ಥೆ ಮಾಡಿದ್ರ? ಅದೇನ್ ವ್ಯವಸ್ಥೆ ಇಲ್ಲ ಸರ್, ನಾವು ತಿಂಡಿ ಮಾಡ್ಕೊಂಡು ಬಂದಿವ್ರಿ, ಅದಕ್ಕೇನು ಪ್ರಾಬ್ಲಮ್ ಇಲ್ರಿ. ಇಲ್ಲಿ ಏನು ಇಲ್ಲ ಸರ್, ಇಲ್ಲಿ ಏನು ಹೆಸರು ಪ್ರೇಮದಾಸ್ ರಾಠೋಡ್ ಅಂತ ಹೇಳಿ ಸರ್.